Now, here are some additional information regarding drawing of a line. So to draw a line, this is what horizontally or vertically. So you used option ortho mode. It is going to be turned on. Suppose without using ortho mode, if you want to draw the lines in horizontal direction as well as in vertical directions. So for this one, you can show the cursor on a required site, then you can specify distance. Okay, we are going to call this as a direct method. ಈ ಮೆಥಡಿಗೆ ಏನಂತ ಕರಿತೀವಿ ಅಂದರೆ ನಾವು ಡೈರೆಕ್ಟ್ ಮೆಥಡ್ ಅಂತ ಕರಿತೀವಿ. ಇವಾಗೇನು ಕರ್ಸರ್ ಎಕ್ಸಾಕ್ಟ್ ಹಾರಿಜಾಂಟಲ್ ತೋರಿಸೋದು. ಓಕೆ, ಸೊ ಜಸ್ಟ್ ಈಗ 90 mm ಲೆಂತ್ ಬೇಕಾಗಿತ್ತು, 90 ಕೊಟ್ಟು ಎಂಟ್ರಿ ಕೊಟ್ಟರೆ ಇಟ್ಸ್ ಗೋ ಟು ಡ್ರಾ ಹಾರಿಜಾಂಟಲ್. ನಾವು ಲೆಟ್ ಅಸ್ ಟೇಕ್ ಎ ಒನ್ ಎಕ್ಸಾಂಪಲ್. ಇವಾಗ ಲೈನ್ ಇನ್ಕ್ಲೈನ್ಡ್ ಇತ್ತಂದರೆ, ಇಫ್ ದ ಲೈನ್ ಈಸ್ ಇನ್ಕ್ಲೈನ್ಡ್ ಲೈಕ್ ದಿಸ್, ಇದು ಲೈನ್ ಫಸ್ಟ್ ಪಾಯಿಂಟು. ಓಕೆ, ಇದು ಲೈನ್ ಸೆಕೆಂಡ್ ಪಾಯಿಂಟ್. ಇವಾಗ ಏನು ಕೊಟ್ಟಿದ್ದಾರೆ ಅವರು, ಫಸ್ಟ್ ಪಾಯಿಂಟ್ ಪೊಸಿಷನ್ ಹಿಯರ್. ನಾವು ಲೆಟ್ ಅಸ್ ಟೇಕ್ ಐ ಗಾಟ್ ದಿಸ್ ಪಾಯಿಂಟ್ ಅಟ್ 0,0. ಒರಿಜಿನಲ್ಲೇ ಇದೆ ಇದು. ಓಕೆ, ಇಟ್ ಇಸ್ ಇನ್ ಎ WCS. ನಾವು ದಿಸ್ ವಾಟ್ ಅ ಸೆಕೆಂಡ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಿದೆ, x is 100, y is 50. Now second point approximately it is not approximately, it is exactly coordinates here 100 by 50. ಇವಾಗ ಲೈನಿಗೆ ಎಷ್ಟು ಪಾಯಿಂಟ್ ಇದ್ದಾವೆ, 2 ಪಾಯಿಂಟ್ ಇದ್ದಾವೆ. ಫಸ್ಟ್ ಪಾಯಿಂಟ್ ಇದೆ ಮತ್ತು ಸೆಕೆಂಡ್ ಪಾಯಿಂಟ್ ಇದೆ. ಸೊ ಇಫ್ ಯು ಟೇಕ್ ಅ ಲೈನ್ ಕಮಾಂಡ್, ಸೊ ಇಟ್ ಇಸ್ ಗೋಯಿಂಗ್ ಟು ಆಸ್ಕ್ ಇನಿಷಿಯಲಿ ಸ್ಪೆಸಿಫೈ ಫಸ್ಟ್ ಪಾಯಿಂಟ್ ಆಫ್ ಅ ಲೈನ್. Specify first point of a line. So now what is the first point? Let us take 0,0. You just made an entry. ಇಲ್ಲೇನಿದೆ ಅಂದರೆ ಯು ಗಾಟ್ ಅ ರೆಫರೆನ್ಸ್ ಪಾಯಿಂಟ್. ನಿಮ್ಗೆ ಏನು ಮಾಡಿದ್ದಾರೆ ಅಂದರೆ ಇಲ್ಲೇ ರೆಫರೆನ್ಸ್ ಪಾಯಿಂಟ್ ಕೊಟ್ಟಿದ್ದಾರೆ, ಏನು 0,0 ಕೊಟ್ಟಿದ್ದಾರೆ. ನಿಮಗೆ ರೆಫರೆನ್ಸ್ ಪಾಯಿಂಟ್ ಕೊಡಲಾರ್ದೆ ಜಸ್ಟ್ ಡೈಮೆನ್ಷನ್ಸ್ ಕೊಟ್ಟರೆ ಯು ಕ್ಯಾನ್ ಕ್ಲಿಕ್ ಎನಿವೇರ್ ಇನ್ ಅ ಡ್ರಾಯಿಂಗ್ ಏರಿಯಾ, ದೆನ್ ಯು ಕ್ಯಾನ್ ಗೋ ಫಾರ್ ನೆಕ್ಸ್ಟ್ ಪಾಯಿಂಟ್. ನೌ ಟು ಡ್ರಾ ದ ನೆಕ್ಸ್ಟ್ ಪಾಯಿಂಟ್, if you provide 100, 50 and if you make a enter, okay, so this dimensioning or this method is going to be called as a absolute method. ಇದಕ್ಕೆ ಯಾವ ಮೆಥಡ್ ಕರೀತಾರೆ ಅಂದರೆ ಅಬ್ಸಲ್ಯೂಟ್ ಮೆಥಡ್ ಅಂತ ಕರೀತಾರೆ. ಏನಾಯಿತು, ಇಲ್ಲಿ ಫಸ್ಟ್ ಪಾಯಿಂಟದು ಕೋಆರ್ಡಿನೇಟ್ ಗೊತ್ತದ, ಸೆಕೆಂಡ್ ಪಾಯಿಂಟದು ಕೋಆರ್ಡಿನೇಟ್ ಗೊತ್ತದ. ಇಫ್ ಯು ನೋ ಕೋಆರ್ಡಿನೇಟ್ಸ್ ಆಫ್ ಬೋತ್ ಪಾಯಿಂಟ್, ಸೊ ಇಫ್ ಯು ಗಾನ್ ಫಾರ್ ಪ್ಲೇಸಿಂಗ್ ದಿ ಕೋಆರ್ಡಿನೇಟ್ಸ್ x, y, then you will call it as a absolute method. Okay? So next another method is here. That is what relative method. We are going to be called as a relative coordinate method. So simply ಇವಾಗ ಏನಾದರೆ ಸೇಮ್ ಎಕ್ಸಾಂಪಲ್ ತಗೋತೀನಿ. 100, 50. ನಿಮಗೇನು ಮಾಡ್ತಾರೆ ಅಂದರೆ ಇಂಟರ್ವ್ಯೂಲ್ಲಿ ಈ ಟೈಪು ಕೊಡ್ತಾರೆ, ಈ ಲೈನ್ ಕೊಟ್ಟು ಡ್ರಾ ಮಾಡಂತ ಹೇಳ್ತಾರೆ. ಓಕೆ, ಅವಾಗ ನೀವೇನು ಮಾಡಬೇಕಂದ್ರೆ ರಿಲೇಟಿವ್ ಕೋಆರ್ಡಿನೇಟ್ ಮೆಥಡ್ ನಿಮಗೆ ನೆನಪಿದ್ದರೆ ನೀವು ಈಸಿಲಿ ಡ್ರಾ ಮಾಡ್ತೀರಿ, ಇಲ್ಲಾದರೆ ಇವರು ಗೊಂಡು ಗೆಟ್ ಎ ಡಿಫಿಕಲ್ಟಿ. ಸೊ ಇವಾಗ ಲೈನಿಗೆ ಎಷ್ಟು ಪಾಯಿಂಟ್ ಇದಾವೆ ಇಲ್ಲೇ, ಅಗೇನ್ ಯು ಗಾಟ್ 2 ಪಾಯಿಂಟ್ ಹಿಯರ್. ಇಲ್ಲೇ ಫಸ್ಟ್ ಪಾಯಿಂಟ್ ಅದ, ಇಲ್ಲೇ ಸೆಕೆಂಡ್ ಪಾಯಿಂಟ್ ಅದ. ಹೌದಾ, ಅವರೇನೋ ನಿಮಗೆ ಕೋಆರ್ಡಿನೇಟ್ಸೇ ಕೊಟ್ಟಿಲ್ಲ ಈಗ. ಸೊ ಪ್ರೀವಿಯಸ್ಲಿ ಏನಾಯಿತು, ಇದರಲ್ಲಿ ಏನು ಮಾಡಿದ್ದಾರೆ ಅಂದರೆ ಇಲ್ಲೇ ಕೋಆರ್ಡಿನೇಟ್ ಕೊಟ್ಟಿದ್ದಾರೆ ಅವರು, 1.0,0 ಅಂತ ಕೋಆರ್ಡಿನೇಟ್ ಕೊಟ್ಟಿದ್ದಾರೆ. ಬಟ್ ಸೆಕೆಂಡ್ ಕೇಸಲ್ಲಿ ನಿಮಗೆ ಕೋಆರ್ಡಿನೇಟ್ ಕೊಟ್ಟಿಲ್ಲ, ಜಸ್ಟ್ ದೇ ಹ್ಯಾವ್ ಗಿವನ್ ಅ
first point and second point. So now in this case, you just specify first point. ಏನು ಮಾಡೋದು ಅಂದರೆ ಫಸ್ಟ್ ಪಾಯಿಂಟು ಎನಿವೇರ್ ಇನ್ ಡ್ರಾಯಿಂಗ್ ಏರಿಯಾ. Anywhere in a drawing area. Okay, so can just click. ಇವಾಗ ಏನು ಕೇಳುತ್ತೆ, ಫಸ್ಟ್ ಪಾಯಿಂಟ್ ಡ್ರಾ ಮಾಡಿದರೆ, ಸೊ ಇಟ್ ಇಸ್ ಗೋಯಿಂಗ್ ಟು ಆಸ್ಕ್ ಅ ಸೆಕೆಂಡ್ ಪಾಯಿಂಟ್ ಆರ್ ಇಟ್ ಕ್ಯಾನ್ ಶೋ ನೆಕ್ಸ್ಟ್ ಪಾಯಿಂಟ್. ಓಕೆ, ಇವಾಗ ಏನು ಮಾಡಬೇಕಂದ್ರೆ ಯೂಸ್ ಅಟ್ ಸೈನ್, ಪ್ರೊವೈಡ್ 100, 50, ದೆನ್ ಎಂಟರ್. ದಿಸ್ ಇಸ್ ವಾಟ್ ರಿಲೇಟಿವ್ ಮೆಥಡ್. ಇದು ಯಾವ ಮೆಥಡ್ ಅಂದರೆ ರಿಲೇಟಿವ್ ಮೆಥಡ್. ಸೊ ರಿಲೇಟ್ ಅಂದರೆ ಪ್ರೀವಿಯಸ್ ಪಾಯಿಂಟ್ ಬಿಕಮ್ಸ್ ಒರಿಜಿನ್ ಟು ಡಿಫೈನ್ ದಿ ನೆಕ್ಸ್ಟ್ ಪಾಯಿಂಟ್. ಪ್ರೀವಿಯಸ್ ಪಾಯಿಂಟ್ ಬಿಕಮ್ಸ್ ಒರಿಜಿನ್ ಟು ನೆಕ್ಸ್ಟ್ ಪಾಯಿಂಟ್. ಇದು ಒಂದಾಯಿತು. ಸಪೋಸ್ ಇವಾಗ ಲೈನು ಆ್ಯಂಗಲ್ ಇತ್ತಂದರೆ, ಓಕೆ, ಲೈನ್ ಆ್ಯಂಗಲ್ ಇತ್ತಂದರೆ ಅದಕ್ಕೆ ನಾವು ಆ್ಯಂಗುಲರ್ ಕೋಆರ್ಡಿನೇಟ್ ಮೆಥಡ್ ಅಂತ ಕರಿತೀವಿ. ನಾವು ಲೆಟ್ಸ್ಗೆ ಎಕ್ಸಾಂಪಲ್ಗೆ ಇಲ್ಲೊಂದು ಎಕ್ಸಾಂಪಲ್ ತಗೋಣ ಲೈನಿದ್ದು. ಓಕೆ, ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್. ಸೊ ಫಸ್ಟ್ ಪಾಯಿಂಟ್ ಕೋಆರ್ಡಿನೇಟ್ ಕೊಟ್ಟಿದ್ದಾರೆ, 0,0 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಮಾಡಿದ್ದಾರೆ, ಆ್ಯಂಗಲ್ ಕೊಟ್ಟಿದ್ದಾರೆ. ಆ್ಯಂಗಲ್ ಎಷ್ಟಿದೆ, 60 ಡಿಗ್ರಿ ಕೊಟ್ಟಿದ್ದಾರೆ. ಸೊ ಇದು ಡಿಸ್ಟೆನ್ಸ್ ಎಷ್ಟಿದೆ ಅಂದರೆ 125 ಇದೆ. ಇಟ್ ಈಸ್ 125. ಸೊ ಆ್ಯಂಗುಲರ್ ಕೋಆರ್ಡಿನೇಟ್ ಮೆಥಡಲ್ಲಿ ಎರಡು ಬರ್ತಿದೆ, ಒಂದು ಅಬ್ಸಲ್ಯೂಟ್ ಆ್ಯಂಗುಲರ್ ಕೋಆರ್ಡಿನೇಟ್ ಮೆಥಡ್, ಅನದರ್ ರಿಲೇಟಿವ್ ಕೋಆರ್ಡಿನೇಟ್ ಮೆಥಡ್. ಸೊ ಫಸ್ಟ್ ಯಾವ್ದು ಬರ್ತದೆ, ಒಂದು ಅಬ್ಸಲ್ಯೂಟ್ ಆ್ಯಂಗುಲರ್ ಕೋಆರ್ಡಿನೇಟ್, ಓಕೆ, ಮೆಥಡ್. ಇನ್ನೊಂದು ಏನು ಬರ್ತದೆ ಅಂದರೆ ರಿಲೇಟಿವ್ ಆ್ಯಂಗುಲರ್ ಕೋಆರ್ಡಿನೇಟ್ ಮೆಥಡ್ ಬರ್ತದೆ. ಇವಾಗ ನಿಮಗೆ ಫಸ್ಟ್ ಪಾಯಿಂಟ್ ಕೊಟ್ಟಿದ್ದಾರೆ 0,0, ನಿಮಗೆ ಫಸ್ಟ್ ಪಾಯಿಂಟ್ ಸ್ಪೆಸಿಫೈ ಮಾಡಿದ್ದಾರೆ. ಸೆಕೆಂಡ್ ಪಾಯಿಂಟು ಕೊಟ್ಟಿದ್ದಾರೆ. ಏನಿದೆ ಸೆಕೆಂಡ್ ಪಾಯಿಂಟು, ಲೆಂತ್ ಆಫ್ ದ ಲೈನು 125 mm ಇದೆ. ಇಟ್ ಇಸ್ ಓರಿಯೆಂಟೆಡ್ ವಿತ್ ಆ್ಯಂಗಲ್ ಆಫ್ 60 ಡಿಗ್ರಿ ವಿತ್ ಹಾರಿಜೆಂಟಲ್ ಲೈನ್. ಇವಾಗ ನೀವು ಯಾವುದೇ ಕ್ಯಾಡ್ ಸಾಫ್ಟ್ವೇರ್ ತೊಗೊಳ್ರಿ, ಅವಕ್ಕೆ ಆ್ಯಂಗಲ್ ರೆಫರೆನ್ಸ್ ಡೈರೆಕ್ಷನ್ ಇರ್ತದೆ, ಆ್ಯಂಗಲ್ ಮೆಜರ್ಮೆಂಟ್ ಡೈರೆಕ್ಷನ್ಸ್ ಇರ್ತದೆ. ಆ್ಯಂಗಲ್ಲು ರೆಫರೆನ್ಸ್ ಡೈರೆಕ್ಷನು ಮತ್ತು ಆ್ಯಂಗಲ್ಲು ಮೆಜರ್ಮೆಂಟ್ ಡೈರೆಕ್ಷನ್ಸ್ ಇರ್ತದೆ. If you take any CAD software, so every CAD software has a angle reference direction as well as angle rotation. Okay, ಅಂದರೆ ಯಾವ ಡೈರೆಕ್ಷನಲ್ಲಿ ಆ್ಯಂಗಲ್ಲು ರೊಟೇಷನ್ ಮಾಡ್ತಾ ಇದ್ದಾರೆ ಅಂತ. ಓಕೆ, ಇವಾಗ ನಾರ್ಮಲಿ ಹಾರಿಜೆಂಟಲ್ ಸೈಡ್ ಏನು ಬರ್ತದೆ, ರೈಟ್ ಸೈಡು, ಅದಕ್ಕೆ ಯಾವ ಡೈರೆಕ್ಷನ್ ಅಂತ ಕರೀತಾರೆ ಅಂದರೆ ಈಸ್ಟ್ ಅಂತ ಕರೀತಾರೆ. ಈಸ್ಟ್ ಅಂದರೆ ಇಟ್ ಈಸ್ ವಾಟ್ ರೈಟ್ ಸೈಡ್ ಆಫ್ ಯುವರ್ ಸ್ಕ್ರೀನ್. Okay, so top side of the screen you can call it as a north here. ಎಷ್ಟಿದೆ ಆ್ಯಂಗಲ್ ಇಲ್ಲಿ 90 ಇರ್ತದೆ. ಅದೇ ಲೆಫ್ಟ್ ಸೈಡ್ ಆಫ್ ದ ಸ್ಕ್ರೀನ್ ಏನಿದೆ, ಇಟ್ ಇಸ್ ಅ ವೆಸ್ಟ್, ಆ್ಯಂಗಲ್ ಈಸ್ 180. ಡೌನ್ ಸೈಡ್ ಆಫ್ ದ ಸ್ಕ್ರೀನ್ ಇಟ್ ಇಸ್ ಅ ಸೌತ್, ಆ್ಯಂಗಲ್ ಈಸ್ 270. ರೈಟ್, ಸೊ ನಾರ್ತ್ ಸೈಡು 90, ವೆಸ್ಟ್ ಸೈಡು 180, ಸೌತ್ ಸೈಡು 270. ಇದಕ್ಕೇನೆಂದರೆ ನಾವು ಜಸ್ಟ್ ರೆಫರೆನ್ಸ್ ಕೊಟ್ಟಿದ್ದ right side of the screen, I am taking it as a east. Top side of the screen, I am taking it as a north. West side of the screen, I am taking it as a west. And down side of the screen, I am taking it as a south. So 270 degree, 180 degree, 90 degree. Okay. So here you got a 0 degree here. Right side ಏನು ಇರ್ತದೆ, 0 degree ಇರ್ತದೆ. Top side 90 degree ಇರ್ತದೆ. Left side 180 ಇರ್ತದೆ. South side 270 ಇರ್ತದೆ. So ನೀವು ಆ್ಯಂಗಲ್ ಡೈರೆಕ್ಷನ್ಸ್ ಅಬ್ಸರ್ವ್ ಮಾಡಿದರೆ, ಸೊ ಮೆಜರ್ಮೆಂಟ್
ಈಸ್ ಇನ್ ಆ್ಯಂಟಿ ಕ್ಲಾಕ್ ವೈಸ್. ಎದರಲ್ಲಿ ಮೆಜರ್ಮೆಂಟ್ ಅದಾರ ಅಂದರೆ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಮೆಜರ್ಮೆಂಟ್ ಮಾಡ್ತಾರೆ. ಓಕೆ, you can change all these parameters. You can change reference direction, okay, as well as measurement direction. Reference direction change ಮಾಡ್ಬೋದು, measurement directions change ಮಾಡ್ಬೋದು if you need. ಓಕೆ, ನಿಮಗೆ ಬೇಕಂದರೆ ನೀವು ಮಾಡ್ಬೋದು, ಇಲ್ಲಾದರೆ ಇಲ್ಲ. ಓಕೆ, ಇವಾಗ ಇದನ್ನು ಲೈನ್ ಡ್ರಾ ಮಾಡೋದು ನೋಡೋಣ ಆಂಗ್ಯುಲರ್ ಕೋಆರ್ಡಿನೇಟ್ ಮೆಥಡ್ ಮೇಲೆ. ಓಕೆ, ಸೊ ಫಸ್ಟ್ ಪಾಯಿಂಟು 0,0 ಇದೆ. ಸೊ ಹೌ ಯು ಕ್ಯಾನ್ ಡ್ರಾ ಹಿಯರ್? ಸೊ ಅಗೇನ್ ಯು ಟೇಕ್ ಅ ಲೈನ್ ಕಮಾಂಡ್. once it has been activated, it is going to ask specify first point. Okay, so now here you provide 0, sorry, distance is 125. So first point. Okay, so you can just type 0,0 and make an entry here. Okay, ಯಾಕೆಂದರೆ ನಿಮಗೆ ಏನು ಮಾಡಿದ್ದಾರೆ ಇಲ್ಲಿ ಅವರು ಅಬ್ಸಲ್ಯೂಟ್ ಕೋಆರ್ಡಿನೇಟ್ ಮೆಥಡ್ ಪ್ರಕಾರ 1ನೇ ಪಾಯಿಂಟು 0,0 ಕೋಆರ್ಡಿನೇಟ್ ಅಲ್ಲಿದೆ ಅಂತ ಕೊಟ್ಟಿದ್ದಾರೆ, ಹೌದಾ? ಈಗ ಸೆಕೆಂಡ್ ಪಾಯಿಂಟ್ ಡ್ರಾ ಮಾಡಬೇಕು. ಸೊ ಇಟ್ ಇಸ್ ಗೋಯಿಂಗ್ ಟು ಆಸ್ಕ್ ಸ್ಪೆಸಿಫೈ ನೆಕ್ಸ್ಟ್ ಪಾಯಿಂಟ್. ಸೊ ಇಟ್ ಇಸ್ 125 less than 60. Okay, angle is 60 degree, length is 125. Now let us type. ಇವಾಗ ಇಲ್ಲಿ ಏನಾಯ್ತು ಅಂದರೆ ಫಸ್ಟ್ ನೀವೇನು ಕೊಡಬೇಕಂದ್ರೆ ಡಿಸ್ಟೆನ್ಸ್ ಕೊಡಬೇಕು, ಆಮೇಲೆ ಲೆಸ್ ದ್ಯಾನ್ ಸಿಂಬಲ್ ಯೂಸ್ ಮಾಡಬೇಕು, ಆಮೇಲೆ ಓರಿಯೆಂಟೇಷನ್ ಆ್ಯಂಗಲ್ ಕೊಡಬೇಕು. ಡಿಸ್ಟೆನ್ಸ್, ಲೆಸ್ ದ್ಯಾನ್ ಸಿಂಬಲ್, ಆ್ಯಂಗಲ್. ಸೊ ಇದು ಯಾವ ಮೆಥಡ್ ಅಂದರೆ ದಿಸ್ ಇಸ್ ಬೇಸ್ಡ್ ಆನ್ ಅಬ್ಸಲ್ಯೂಟ್ ಮೆಥಡ್, ಹೌದಾ? ಈಗ ರಿಲೇಟಿವ್ ಕೋಆರ್ಡಿನೇಟ್ ಮೆಥಡ್ ನೋಡೋ, ರಿಲೇಟಿವ್ ಆಂಗ್ಯುಲರ್ ಕೋಆರ್ಡಿನೇಟ್ ಮೆಥಡ್ಸ್. So they will give just this type of diagram. (75 degree). Now this is what a first point, this is what a second point. First point to second point. ಇವಾಗ ಏನು ಮಾಡಿದ್ದಾರೆ, they have not provided any value for point 1. ಪಾಯಿಂಟ್ 1ಗೆ ಏನೂ ವ್ಯಾಲ್ಯೂ ಕೊಟ್ಟಿಲ್ಲ ಅವರು, ಜಸ್ಟ್ ಅಷ್ಟೇ ಪಾಯಿಂಟ್ 1 ಕೊಟ್ಟಿದ್ದಾರೆ, ಪಾಯಿಂಟ್ 2 ಅಂತ ಕೊಟ್ಟಿದ್ದಾರೆ, ಸೆಕೆಂಡ್ ಪಾಯಿಂಟ್ ಅಂತ ಕೊಟ್ಟಿದ್ದಾರೆ. ದೇ ಹ್ಯಾವ್ ಪ್ರೊವೈಡೆಡ್ ಡಿಸ್ಟೆನ್ಸ್ ಆ್ಯಂಡ್ ದೇ ಆಲ್ಸೋ ಪ್ರೊವೈಡೆಡ್ ಆ್ಯಂಗಲ್. ನಾವು ಇನ್ ದಿಸ್ ಕೇಸ್ ಯು ನೀಡ್ ಟು ಗೋ ಫಾರ್ ರಿಲೇಟಿವ್ ಆಂಗ್ಯುಲರ್ ಕೋಆರ್ಡಿನೇಟ್ ಮೆಥಡ್. ಸೊ ಪ್ರೊಸೀಜರ್ ಸೇಮ್. ಸೊ ಇಟ್ ಇಸ್ ಗೋಯಿಂಗ್ ಟು ಸ್ಪೆಸಿಫೈ ಫಸ್ಟ್ ಪಾಯಿಂಟ್. ನೀವು ಲೈನ್ ಕಮಾಂಡ್ ಆ್ಯಕ್ಟಿವೇಟ್ ಮಾಡಿದ್ಮೇಲೆ ಏನು ಕೇಳುತ್ತೆ ಅಂದರೆ ಅದು ಸ್ಪೆಸಿಫೈ ಫಸ್ಟ್ ಪಾಯಿಂಟ್ ಅಂತ ಕೇಳುತ್ತೆ. ಸೊ ಸ್ಪೆಸಿಫೈ ಫಸ್ಟ್ ಪಾಯಿಂಟ್ ಅಂದರೆ click anywhere on drawing area. Okay, click anywhere on drawing area. So now second point is important here. So now in this case it's going to ask ಏನು ಕೇಳುತ್ತೆ ಅಂದರೆ ಸ್ಪೆಸಿಫೈ ನೆಕ್ಸ್ಟ್ ಪಾಯಿಂಟ್. ಇವಾಗ ಏನು ಮಾಡಬೇಕಂದ್ರೆ ಯೂಸ್ ಸೈನ್, ಡಿಸ್ಟೆನ್ಸ್ ಇಸ್ 150, less than symbol, angle is 75 degree. Okay, now let us see in AutoCAD. AutoCAD ಅಲ್ಲಿ ನೋಡೋಣ ಹೇಗೆ ಆಗ್ತಾವೆ, ಹೇಗೆ ವರ್ಕ್ ಆಗುತ್ತೆ ಅಂತ. AutoCAD ಸ್ಟಾರ್ಟ್ ಆದ ತಕ್ಷಣ ಸೇಮ್ ಪ್ರೊಸೀಜರು. ಸೊ ಫಸ್ಟ್ ಏನು ಮಾಡಬೇಕು, ಟೆಂಪ್ಲೇಟ್ ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಯಾವ ಯೂನಿಟ್ಸಲ್ಲಿ ವರ್ಕ್ ಮಾಡ್ತೀರಿ ಆ ಯೂನಿಟಿದ್ದು ಟೆಂಪ್ಲೇಟ್ ಸೆಲೆಕ್ಟ್ ಮಾಡ್ಕೋಬೇಕು. ಎಕ್ಸಾಂಪಲ್ಲು ನೀವು MM ಮತ್ತು ಮೀಟ್ರಲ್ಲಿ ಮಾಡ್ತಾಯಿದ್ರೆ ACAD ISO. ಓಕೆ, ಫೀಟ್ ಆ್ಯಂಡ್ ಇಂಚಸ್ಸಲ್ಲಿ ಮಾಡ್ತಾಯಿದ್ರೆ ACAD. ಸೊ ಕ್ಲಿಕ್ ಆನ್ ನ್ಯೂ ಐಕಾನ್. ಸೊ ವಿಲ್ ಟೇಕ್ ACAD ISO, ಓಪನ್. ಸೊ ಇದು ಓಪನ್ ಆದ ತಕ್ಷಣ ಫಸ್ಟ್ ಏನು ಮಾಡಬೇಕಂದ್ರೆ ನೀವು ಲಿಮಿಟ್ಸ್ ಕೊಡಬೇಕು. ಲಿಮಿಟ್ಸ್, ಟೈಪ್ ಲಿಮಿಟ್ಸ್, LIMITS.
ಸೊ LIMITS. ಓಕೆ, ಸೊ ಫಸ್ಟ್ 0,0 ಕೊಡ್ತೀನಿ, ಆಮೇಲೆ 297,210 ಕೊಟ್ಟೆ. ಇವಾಗ ಏನು ಮಾಡ್ತೀನಿ ಅಂದರೆ ಜೂಮ್ ಕಮಾಂಡ್ ಯೂಸ್ ಮಾಡಿ ಆಲ್ ಕೊಡ್ತೀನಿ. ಸೊ ಇಫ್ ಯು ವಾಂಟ್ ಟು ಗೆಟ್ ದಿ ಏರಿಯಾ ಯು ಕ್ಯಾನ್ ಜಸ್ಟ್ ಟೈಪ್ ರೆಕ್ಟ್ಯಾಂಗಲ್, ಯು ಕ್ಯಾನ್ ಡ್ರಾ ರೆಕ್ಟ್ಯಾಂಗಲ್. ಇವಾಗ ನಾವು ಏನೇನು ಡಿಸ್ಕಷನ್ ಮಾಡಿದ್ವಿ, ಈಗ ಒಂದು ಲೈನ್ ಡ್ರಾ ಮಾಡೋದು, ಒಂದು ಅಬ್ಸಲ್ಯೂಟ್ ಮೆಥಡು, ಇನ್ನೊಂದು ರಿಲೇಟಿವ್ ಮೆಥಡು, ಇನ್ನೊಂದು ಆ್ಯಂಗ್ಯುಲರ್ ಮೆಥಡ್. ನಾವು ಲೆಟ್ ಅಸ್ ಟೇಕ್ ಫಸ್ಟ್ ಆಪ್ಷನ್. ಸೊ ಏನು ಕೇಳ್ತಾ ಇದೆ, ಸ್ಪೆಸಿಫೈ ಫಸ್ಟ್ ಪಾಯಿಂಟ್ ಅಂತ ಕೇಳ್ತಾ ಇದೆ. ನಮ್ದು ಇದ್ರ ಪ್ರಕಾರ ಏನಿದೆ 0,0 ಹೌದಾ. ಸೊ ಎಷ್ಟಿದೆ, ಸೊ 100,50. ಒರಿಜಿನ್ ಇದು ಇದು WCS ಅದ ವರ್ಲ್ಡ್ ಕೋಆರ್ಡಿನೇಟ್ ಸಿಸ್ಟಮು. ಇಲ್ಲಿ 0,0 ಇರ್ತದೆ ಯಾವಾಗಲೂ ಕೋಆರ್ಡಿನೇಟು. ಇಲ್ಲಿಂದ ಇಲ್ಲಿಗೆ ಇವಾಗ ಡ್ರಾ ಮಾಡಿದ್ದೀರಿ. ಇವು ಡೈಮೆನ್ಷನ್ಸ್ ಪ್ರಕಾರ ಚೆಕ್ ಮಾಡೋಣ. ಸೊ ವಿಲ್ ಗೋ ಫಾರ್ annotation, ಸಾರಿ. ಸೊ dimensions, .5 ಜಾಸ್ತಿ ತೋರಿಸ್ತಾ ಇದೆ. Now let us see. So the inclined ಆಯಿತು. Dimensions, ಸೊ ನಿಮ್ಮ ಡೈಮೆನ್ಷನ್ಸಲ್ಲಿ ಬೇರೆ ಬೇರೆ ರೀತಿ ಬರ್ತದೆ, ಅದನ್ನು ಡಿಸ್ಕಷನ್ ಮಾಡೋಣ.